ಹಾಯ್ ಎಲ್ರಿಗೂ ನಮಸ್ತೆ. ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ಕ್ಯಾರ್ ರೋಡ್ ಅಲ್ಲಿ ಇರುವಂತಹ ರಾಯಲ್ ಎನ್ಫೀಲ್ಡ್ ಶೋರೂಮ್ ಅಲ್ಲಿ ಇದೀವಿ. ಯಾಕೆ ಇಲ್ಲಿದ್ದೀವಿ ಅಂತ ಖಂಡಿತ ನಿಮ್ಗೆ ಆಲ್ರೆಡಿ ತಮ್ನೈಲ್ ನೋಡಿ ಗೊತ್ತಾಗಿರುತ್ತೆ. ಎಸ್, ನಾವಿವತ್ತು ನನ್ನ ಹಸ್ಬೆಂಡ್ ಡ್ರೀಮ್ ಬೈಕ್ ನ ಡೆಲಿವರಿ ತಗೊಳ್ಳೋಣ ಅಂತ ಬಂದಿದೀವಿ. ಸೊ ಯಾವ ಬೈಕ್ ಏನು ಅಂತ ನೀವು ಈ ವಿಡಿಯೋ ನೋಡ್ತಾ ಖಂಡಿತ ಎಲ್ಲಿದ್ದೀವಿ ನಾವು? ಗೊತ್ತಾಗುತ್ತೆ. ರಾಯಲ್ ಎನ್ಫೀಲ್ಡ್ ಶೋರೂಮ್ ಏನಕ್ಕೆ ಬಂದಿದ್ದೀವಿ? ಬೈಕ್ ಯಾರಿಗೆ ಬೈಕ್? ಪಾಪ್ ಪಾಪ ಲಕ್ಷ್ಮಿಗೆ ಯಾವ ಬೈಕ್ ಬೇಕು? ಇದು ಅದು ಬೇಕಾ? ಅದು ಬೇಕಾ ಪಪ್ಪ ಥರದ್ದು ಬೇಕಾ? ಸೇಮ್ ಎರಡು ಬೇಕು. ಎರಡೂ ಬೇಕಾ? ಪಪ್ಪಾಗ ಒಂದು ಬೈಕ್, ಲಕ್ಷಕ್ಕೆ ಟೂ ಬೈಕಾ? ಆಲ್ ರೈಟ್, ವಿತೌಟ್ ಎನಿ ಫರ್ದರ್ ಡಿಲೇ ನಾನ್ ನಿಮ್ಗೆಲ್ಲ ನಮ್ ನ್ಯೂ ಫ್ಯಾಮಿಲಿ ಮೆಂಬರ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ಸೊ ಮೀಟ್ ಅವರ್ ನ್ಯೂ ಫ್ಯಾಮಿಲಿ ಮೆಂಬರ್, ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಕಮಾಂಡೋ ನ್ಯೂ ಮಿಲಿಟರಿ ಸ್ಯಾಂಡ್ ಕಲರ್ ಕಸ್ಟಮೈಸ್ಡ್ ಮ್ಯಾನ್. ಇದೇ ಈ ಬೈಕ್ ನ ಮಾಡೆಲ್. ನಮ್ ಬೈಕ್ ಬಂದು ಕಸ್ಟಮ್ ಬಿಲ್ಡ್, ಸೊ ಹಾಗಾಗಿ ಕಸ್ಟಮ್ ಬಿಲ್ಡ್ ಫಾರ್ ಉದಯ ರವಿ ಅಂತ ನೀವು ನೋಡ್ಬೋದು. ಬೈಕ್ ಕಲರ್ ಬಂದು ಆಲಿವ್ ಗ್ರೀನ್, ಮಿಲಿಟರಿ ಪ್ರಿಂಟ್ ಅಥವಾ ಕ್ಯಾಮೋಫ್ಲೇಗ್ ಅಂತ ಕೂಡ ಹೇಳ್ಬೋದು. ಸೊ ಈ ಕಲರ್ ಅಲ್ಲಿ ಇದೆ. ಈ ಬೈಕ್ ನ ಮೇಜರ್ ಅಟ್ರಾಕ್ಷನ್ ಇದ್ರ ಕಲರ್. ಈ ಕಲರ್ ಗೋಸ್ಕರನೇ ನಾವು ಈ ಬೈಕ್ ನ ತಗೊಂಡಿರೋದು. ಶ್ರೀಕಾಂತ್ ಆಕ್ಚುಲಿ ಆರ್ಮಿ ಜಾಯ್ನ್ ಆಗ್ಬೇಕು, ಮಿಲಿಟರಿಯಲ್ಲಿ ಇರ್ಬೇಕು ಅಂತ ಅವನಿಗೆ ತುಂಬಾನೇ ಆಸೆ ಆಯ್ತು. ವೇರಿಯಸ್ ರೀಸನ್ಸ್ ಇಂದ ಅವನು ಆರ್ಮಿಗೆ ಹೋಗಕ್ಕಾಗ್ಲಿಲ್ಲ. ಆದ್ರೆ ಇವಾಗೂ ಕೂಡ ಅವನ್ಗೆ ಅದ್ರ ಮೇಲಿರೋ ಆಸೆ ಒಂದು ಚೂರು ಕಮ್ಮಿ ಇಲ್ಲ. ಈಗ್ಲೂ ಯಾರಾದ್ರೂ ಬನ್ನಿ ಆರ್ಮಿ ಜಾಯ್ನ್ ಆಗಿ ಅಂತ ಖಂಡಿತ ಅವ್ನಿಗೇನಾದ್ರೂ ಅವಕಾಶ ಕೊಟ್ರೆ ಖಂಡಿತ ಹೋಗ್ತಾನೆ. ಅವನಿಗೆ ಜೀವನದಲ್ಲಿ ತುಂಬಾ ತುಂಬಾ ಖುಷಿ ಕೊಡೋ ವಿಷಯ ಅಂದ್ರೆ ಇದೇನೆ. ಸೊ ಅಟ್ಲೀಸ್ಟ್ ಆರ್ಮಿಗಂತೂ ಜಾಯ್ನ್ ಆಗೋದಿಲ್ಲ, ಆ ಕ್ಯಾಮೋಫ್ಲೆಗ್ ಕಲರ್ಸ್ ನೋಡಿದ ತಕ್ಷಣನೇ ಅವ್ನಿಗೆ ತುಂಬಾನೇ ಖುಷಿ ಆಗುತ್ತೆ. ಸೊ ಹಾಗಾಗಿ ಅದ್ರ ಟೀ ಶರ್ಟ್ಸ್ ಇರ್ಬೋದು, ಶರ್ಟ್ ಅದ್ರ ಪ್ರಿಂಟೆಡ್ ಏನಾದ್ರೂ ಇರ್ಬೋದು, ಒಂದು ವ್ಯಾಲೆಟ್, ವಾಚ್ ಕೂಡ. ಸೊ ಅದು ಅವನಿಗೆ ತುಂಬಾನೇ ಇಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಬೈಕ್ ಕೂಡ ಅವನ್ ಡ್ರೀಮ್ ಆಗಿತ್ತು. ಹಾಗಾಗಿ ನಾವು ಇದೇ ಬೈಕ್ ನ ತಗೊಂಡಿದ್ದು. ಇದು ಶ್ರೀಕಾಂತ್ ಮತ್ತೆ ನನ್ಗೆ ಮೋಸ್ಟ್ ಮೆಮೊರೇಬಲ್ ಡೇ. ಬಿಕಾಸ್ ಅವನ್ ಖುಷಿ, ಅವನ್ ಸಂತೋಷ, ಅವನ್ ಒಬ್ಬ ಸೆಲ್ಫ್ಲೆಸ್ ಪರ್ಸನ್. ಯಾವ್ದಕ್ಕೂ ಏನಕ್ಕೂ ಆಸೆ ಪಡಲ್ಲ ಅಂತದ್ರಲ್ಲಿ ಇದು ಒಂದು ತುಂಬಾ ವರ್ಷದಿಂದ ಅವನಿಗೆ ಕನ್ಸಿತ್ತು. ಅವನ್ ಇದನ್ನ ತಗೊಂಡ ಅನ್ನೋದೇ ನನಗ್ ತುಂಬಾನೇ ಖುಷಿ ಅಂಡ್ ನಮ್ಮ ಮನೆಯವ್ರಿಗೆ ಎಲ್ಲಾರ್ಗು ಖುಷಿ ಆಗಿದೆ. ನಾವು ಬೈಕ್ ಡೆಲಿವರಿ ತಗೊಂಡು ಅಲ್ಲಿಂದ ಹೋಗಿದ್ದು ಜಯನಗರ್ 9th ಬ್ಲಾಕ್ಗೆ. ಅಲ್ಲಿ ಹೋಗಿ ಹೂವ ತಗೊಂಡು ರಾಗಿಗುಡ್ಡ ದೇವಸ್ಥಾನಕ್ಕೆ ಹೋದ್ವಿ. ಬ್ಯಾಂಗ್ಳೂರಲ್ಲಿ ಇರೋರು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರತ್ತೆ. ಸೊ ಇದು ಬಂದು ಜಯನಗರ್ 9th ಬ್ಲಾಕ್ ಅಲ್ಲಿ ಇದೆ. ನಾವು ಮೊದ್ಲಿಗೆ ವಿಘ್ನ ವಿನಾಶಕ ವಿನಾಯಕನ ದರ್ಶನ ಮಾಡ್ಕೊಂಡು ಅಲ್ಲಿಂದ ಹನುಮ ಅಂದ್ರೆ ಆಂಜನೇಯನ ದರ್ಶನ ಮಾಡ್ಕೊಂಡು ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿಂದ ಸೀದಾ ಟಿಕೆಟ್ ಕೌಂಟರಿಗೆ ಹೋಗಿ ಟೂ ವೀಲರ್ ಗಾಡಿ ಪೂಜೆಗೆ ರಿಸಿಪ್ಟ್ ತಗೊಂಡ್ ಬಂದ್ವಿ. ಸೊ ರಿಸಿಪ್ಟ್ ತಗೊಂಡಾಗ ಅವ್ರು ಹೇಳ್ತಾರೆ ಎಷ್ಟು ಗಂಟೆಗೆ ಪೂಜೆ ಮಾಡ್ತಾರೆ ಅಂತ. ಯಾಕಂದ್ರೆ ತುಂಬಾ ಬ್ಯುಸಿ ಇರ್ತಾರೆ, ಎಸ್ಪೆಷಲಿ ವೀಕೆಂಡ್ಸ್ ಹೋದ್ರೆ ತುಂಬಾನೇ ರಶ್ ಇರುತ್ತೆ, ಕ್ರೌಡೆಡ್ ಆಗಿರುತ್ತೆ ಸ್ಯಾಟರ್ಡೆ ಮತ್ತೆ ಸಂಡೇ. ಸೊ ಹಾಗಾಗಿ ಅವ್ರು ಒಂದು ಟೈಮಿಂಗ್ಸ್ ಕೊಡ್ತಾರೆ, ಆ ಟೈಮಿಂಗ್ಸ್ ಅಲ್ಲಿ ಪೂಜೆ ಮಾಡ್ಕೊಡ್ತಾರೆ. ಟೂ ವೀಲರ್ ಪೂಜೆಗೆ 50 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಮಾಡಾದ್ಮೇಲೆ ನೀವು ಹೂವ, ನಿಂಬೆಹಣ್ಣು, ತೆಂಗಿನಕಾಯಿ ಇದನ್ನೆಲ್ಲ ತಗೊಂಡ್ ಬರ್ಬೇಕಾಗತ್ತೆ ಹೊರಗಡೆಯಿಂದ. ಸೊ ನೀವು ನೋಡ್ಬೋದು ಪೂಜಾರರು ಬಂದು ಗಾಡಿಗೆ ಪೂಜೆ ಮಾಡ್ಕೊಡ್ತಾ ಇದಾರೆ. ನಿಜವಾಗ್ಲೂ ಹೇಳ್ತೀನಿ, ತುಂಬಾನೇ ಸಮಾಧಾನ ಆಯ್ತು. ಅಷ್ಟು ಚೆನ್ನಾಗೆ ಅಲ್ಲಿರೋ ಎಲ್ಲಾ ಗಾಡಿಗೂನು ಅವರು ಪೂಜೆ ಮಾಡ್ಕೊಟ್ರು. ಪೂಜೆ ಆದ್ಮೇಲೆ ನಮ್ಗೆ ತುಂಬಾ ಮನ್ಸಿಗೆ ಸಮಾಧಾನ ಆಯ್ತು. ಅಲ್ಲಿಂದ ನಾವು ಹೊರಟ್ವಿ. ನಾನು ಆಲ್ರೆಡಿ ಹೇಳ್ದಾಗೆ ಈ ಒಂದ್ ದಿನ ನಮ್ಗೆ ತುಂಬಾ ಸಂತೋಷ ಹಾಗೂ ಎಮೋಷನಲ್ ಡೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಶ್ರೀಕಾಂತ್ ಯಾವ ತರ ವ್ಯಕ್ತಿ ಅಂತಂದ್ರೆ ಎಲ್ಲಾರ್ಗೂ ಬೇಕಾದ್ರೆ ಏನ್ ಬೇಕಾದ್ರೂ ಕೊಡಿಸ್ತಾನೆ, ಏನ್ ಬೇಕಾದ್ರೂ ಮಾಡ್ತಾನೆ. ಬಟ್ ಅವನ್ಗೆ ಒಂದ್ ಚಿಕ್ಕದು ಒಂದು ವಾಚ್ ಇರ್ಬೋದು, ವ್ಯಾಲೆಟ್ ಇರ್ಬೋದು, ಏನಾದ್ರೂ ತಗೋ ಅಂತ ಹೇಳಿದ್ರು ಕೂಡ ಅವನ್ಗೆ ಅಂತ ಅವ್ನು ಏನು ತಗೊಳಲ್ಲ, ಅವನ್ಗೆ ಅಂತ ಅವ್ನು ಏನು ಮಾಡ್ಕೊಳಲ್ಲ. ಅಂತದ್ರಲ್ಲಿ ಈ ಒಂದ್ ಬೈಕ್ ನ, ಅದು ಅವನ್ ಆಸೆ ಪಟ್ಟಿದ್ ಬೈಕ್ ನ ತಗೊಂಡಿದ್ದಾನೆ ಅಂತಂದ್ರೆ ಇದರಿಂದ ಅವನ್ಗಿಂತ ನನ್ಗೆ, ನನ್ ಫ್ಯಾಮಿಲಿಗೆ, ಅವನ್ ಫ್ರೆಂಡ್ಸ್ಗೆ, ನನ್ ಫ್ರೆಂಡ್ಸ್ಗೆ ತುಂಬಾ ಖುಷಿ ಆಗಿದೆ. ಹಾಗಾಗಿ ಈ ಸಂತೋಷದ ವಿಚಾರನ ನಿಮ್ ಜೊತೆ ಕೂಡ ಹಂಚ್ಕೊಳ್ಳೋಣ ಅಂತ ಅನ್ಸಿ ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ.
ದೇವರ ಆಶೀರ್ವಾದ ಮತ್ತೆ ನಿಮ್ಮೆಲ್ರ ಪ್ರೀತಿಯಿಂದ ನಮ್ ಈ ಹೊಸ ಫ್ಯಾಮಿಲಿ ಮೆಂಬರ್ ಜೊತೆ ನಮ್ ಜರ್ನಿ ಹ್ಯಾಪಿಯಾಗಿ ಮತ್ತೆ ಸೇಫ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ನಮ್ ಈ ಖುಷಿಯಲ್ಲಿ ನೀವು ಕೂಡ ಭಾಗಿಯಾಗಿದ್ದಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್.